ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ 7 ವರ್ಷಗಳನ್ನು ಪೂರೈಕೆ ಮಾಡಿದ್ದಾರೆ ಅಂತ ಏನೊಂದು ಖುಷಿಯಿಂದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ ಅಂತ ಹೋದೆ. ಆಗ್ಲೇ ನೋಡಿ ಒಂದು ವಿಡಿಯೋ ಸಿಕ್ಬಿಡ್ತು ನನಗೆ. ನೀವೊಂದು ಬಾರಿ ಏನಂತ ನೋಡ್ಕೊಂಡು ಬನ್ನಿ. ಜನರ ಆಶೀರ್ವಾದ ಇರಬೇಕು, ರಾಜಕಾರಣದಲ್ಲಿ ಇರಬೇಕು. ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ. ಇಲ್ಲಿವರೆಗೆ ಬಂದಿದ್ದೀವಿ, ಮುಂದೇನೂ ಕೂಡ ಮುಂದುವರಿತಕ್ಕಂಥ ಕೆಲಸ ಮಾಡ್ತೀವಿ. ಜನರ ಆಶೀರ್ವಾದ ಇರೋವರೆಗೆ ರಾಜಕೀಯದಲ್ಲಿ. ಇನ್ನು ಎಷ್ಟು ದಿನ ಇರ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಂತ ಸಿದ್ದರಾಮಯ್ಯನವರು ಯಾಕೋ ಒಂಥರ ನಿರಾಸೆಯಿಂದ ಮಾತಾಡ್ತಾ ಇದ್ದಾರೆ. ಯಾಕೆ ಸಿದ್ದರಾಮಯ್ಯನವರೇ ಈ ಒಂದು ಖುಷಿಯ ಸಂದರ್ಭದಲ್ಲಿ ಯಾಕೆ ಒಂದು ದುಃಖದ ಮಾತನಾಡ್ತಾ ಇದ್ದೀರಾ? ಹಾಗಾದ್ರೆ ಕೊನೆಗೂ ಕೂಡ CM ಪಟ್ಟವನ್ನ ಬಿಟ್ಟು ಕೊಡೋದಕ್ಕೆ ರೆಡಿ ಆಗಿ ಬಿಟ್ರಾ? ನೀವು ಹಾಗೆ ರೆಡಿ ಆಗಿದ್ದೀರಾ ಅಂತ ಅಂದರೆ ಬಹುಶಃ DK ಶಿವಕುಮಾರ್ ಅವರಿಗಿಂತ ಖುಷಿ ಪಡುವಂಥವ್ರು ಈ ಲೋಕದಲ್ಲಿ ಯಾರೂ ಇರಲಿಕ್ಕಿಲ್ಲ. ಯಾಕೆ ಅಂತಂದರೆ DK ಶಿವಕುಮಾರ್ ಅವರನ್ನು ಸಿದ್ದರಾಮಯ್ಯನವರು 7 ವರ್ಷದಿಂದ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ, ಅಂದರೆ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರೆ ಅವರು ಯಾವ ರೀತಿ ಉತ್ತರವನ್ನು ಕೊಟ್ಟರು ಅಂತ ನೀವೇ ನೋಡಿ. ಖಂಡಿತ ನಾವು ತುಂಬ ಹೃದಯದ ಶುಭವನ್ನು ಹಾರೈಸ್ತೇವೆ. ಏನಂದೆ ಇನ್ನೊಂದ್ಸಲ ಹೇಳು. ಶುಭವನ್ನು ಹಾರೈಸ್ತೇವೆ. ಕುರ್ಚಿಯನ್ನ ಬಿಟ್ಟು ಕೊಟ್ಟಿದ್ರೆ ಬಹುಶಃ ತುಂಬು ಹೃದಯದಿಂದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ರು. ಆದರೆ ಕುರ್ಚಿ ಬಿಟ್ಟು ಕೊಡದೇ ಇರುವ ಕಾರಣ ಆ ಒಂದು ನೋವು ಅದು DK ಶಿವಕುಮಾರ್ ಅವರಿಗೆ ಮಾತ್ರ ಗೊತ್ತಿರೋದ್ರಿಂದ ತುಂಬು ಹೃದಯದ ಅಶುಭವನ್ನ ಹಾರೈಸಿದ್ದಾರೆ ನೋಡಿ. ಇವರ ಹಾರೈಕೆ ಮುಂದೆ ಇನ್ನು ನಮ್ಮದಲ್ಲಿ ಏನಿದೆ ಹೋಗ್ಲಿ ಬಿಡಿ. ಆದರೂ ಪ್ರತಿಯೊಬ್ಬರು ಕೂಡ ಸಿದ್ದರಾಮಯ್ಯನವರಿಗೆ 7 ವರ್ಷವನ್ನ ಪೂರ್ಣಗೊಳಿಸಿರುವಂತಹ ಈ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಾನು ಅಭಿನಂದನೆಯನ್ನು ಸಲ್ಲಿಸಬೇಕು, ಆದರೆ ಹೇಗೆ ಸಲ್ಲಿಸೋದು? ಈ 7 ವರ್ಷಗಳನ್ನ ಪೂರೈಕೆ ಮಾಡಿರುವಂತಹ ಈ ಸಂದರ್ಭದಲ್ಲಿ ಒಂದಷ್ಟು ಸಿದ್ದರಾಮಯ್ಯನವರ ಅದ್ಭುತವಾದಂತಹ ವಿಡಿಯೋಗಳು ಇವೆ. ಯಾವ ರೀತಿಯಾದಂತಹ ವಿಡಿಯೋಗಳು ಅನ್ನುವಂಥದ್ದನ್ನು ಒಂದೊಂದಾಗಿ ಹಾಕ್ತಾ ಹೋಗ್ತೀನಿ, ನೀವು ಕೂಡ ನೋಡ್ತಾ ಹೋಗಿ. ಆ ಮೂಲಕ ಸಿದ್ದರಾಮಯ್ಯನವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ಮೊದಲನೇ ವಿಡಿಯೋವನ್ನು ಹಾಕಿ. ನೀನು ಯಾವನೇ ನೀನು? ನೀ ಯಾವನ ಕೇಳಕ್ಕೆ? ನೀ ಯಾವನೇ ಕೇಳಕ್ಕೆ? ಯಾವನು ನೀನ್ ಯಾವನಯ್ಯ ಕೇಳೋದಕ್ಕೆ? ಅಂದ್ರೆ ಮಾಧ್ಯಮದಿಂದ ನಾನು ಮಾಧ್ಯಮದವರ ಮೇಲೆ ಅವಲಂಬಿತ ಆಗಿದ್ದೀನಿ ಅನ್ನುವಂಥದ್ದನ್ನು ಮರೆತು, ಅಂದರೆ ತನಗೆ ಖುಷಿ ಇರುವಂತಹ ಸಂದರ್ಭದಲ್ಲಿ ಮಾಧ್ಯಮದವರನ್ನು ಬಹಳ ಒಳ್ಳೆಯವರ ಹಾಗೆ ನೋಡಿಕೊಂಡು ತನಗೆ ಬೇಡದಂತಹ ಪ್ರಶ್ನೆಯನ್ನು ಕೇಳಿದಾಗ ಅಥವಾ ತನಗೆ ವಿರುದ್ಧವಾಗಿರುವಂತಹ ಪ್ರಶ್ನೆಗಳು ಬಂದಾಗ ಮಾಧ್ಯಮದವರನ್ನು ಬಹಳ ಕೀಳಾಗಿ ಮಾತನಾಡಿಸುವಂತಹ, ಅವರಿಗೆ ಅಗೌರವವನ್ನು ತೋರಿಸುವಂತಹ ದುರಹಂಕಾರಿ ಸಿದ್ದರಾಮಯ್ಯನವರಿಗೆ ಈ 7 ವರ್ಷವನ್ನು ಪೂರೈಸಿರುವಂತಹ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರ ಕಡೆಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಇನ್ನು ನಮ್ಮ ಕರ್ನಾಟಕ ರಾಜ್ಯವನ್ನ ಅತಿ ದೊಡ್ಡ ಸಾಲಗಾರ ರಾಜ್ಯವನ್ನಾಗಿ ಮಾಡಿದಂತಹ ಅತಿ ದೊಡ್ಡ ಸಾಲಗಾರ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರಿಗೆ 7 ವರ್ಷವನ್ನ ಪೂರೈಕೆ ಮಾಡಿರುವಂತಹ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಜನತೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀವಿ. ಇನ್ನು ಯಾವನಯ್ಯ ನೀನು? ಕೂತ್ಕೊಳ್ಳಯ್ಯ ಅಲ್ಲಿ. ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಕ್ಕಾಗಲ್ಲ ನಿಮ್ಗೆ? ಕೂತ್ಕೊಳ್ಳ. ಯಾರವನು? ಸ್ನೇಹಿತರೆ, ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಕ್ಕಾಗಲ್ಲ ನಿಮ್ಗೆ? ಕೂತ್ಕೊಳ್ಳ. ಯಾರವನು? ಒಂದ್ಸಾರಿ ಹೇಳಿದ್ರೆ ಗೊತ್ತಾಗಲ್ಲ ನಿಮ್ಗೆ? ಯಾಕೆ ಬರ್ತೀರಿ ನೀವು ಇಲ್ಲಿಗೆ? ಮನೇಲಿ ಇರ್ಬೇಕಾಗಿತ್ತು. ಪೊಲೀಸ್ನವ್ರು ಅಲ್ಲಿ ಬಿಟ್ಬೇಡ್ರಿ, ಕಳಿಸ್ರಿ ಎಲ್ಲ. ಅರ್ಧ ಗಂಟೆ 1 ಗಂಟೆ ಕೂತ್ಕೊಳ್ಳಕ್ಕಾಗಲ್ಲ ಅಂತಂದ್ರೆ ಯಾಕೆ ಬರ್ತೀರಿ ಇಲ್ಲಿಗೆ ಫಂಕ್ಷನ್ಗೆ ನೀವು? ಅಂದ್ರೆ ಒಂಥರ ಸಿದ್ದರಾಮಯ್ಯನವರ ಈ ಒಂದು ದುರಾಡಳಿತವನ್ನ ನೋಡಿ ಸಹಿಸಿಕೊಳ್ಳೋದಕ್ಕಾಗದೆ ಬೇಸತ್ತಿದ್ರೂ ಕೂಡ ಅವರನ್ನ ಒತ್ತಾಯಪೂರ್ವಕವಾಗಿ ಕೂರಿಸಿ ಓಟನ್ನ ಪಡೆದುಕೊಳ್ಳುವಾಗ ಕೊಟ್ಟಂತಹ ಆ ಗೌರವವನ್ನ ಅಧಿಕಾರಕ್ಕೆ ಬಂದ ನಂತರ ಆ ಗೌರವವನ್ನ ಮರೆತಿರುವಂತಹ ದುರಹಂಕಾರಿ ಸಿದ್ದರಾಮಯ್ಯನವರಿಗೆ ಕರ್ನಾಟಕ ರಾಜ್ಯದ ಜನತೆಯ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀವಿ. ಇನ್ನು ತಮ್ಮ ಪ್ರತಿಷ್ಠೆಗೆ, ತಮ್ಮ ಶೋ ಆಫಿಗೋಸ್ಕರ ಒಂದಷ್ಟು ವಾರ್ನಿಂಗ್ ಅನ್ನು ಕೊಟ್ಟಿದ್ದರೂ ಕೂಡ ಆತುರದಲ್ಲಿ
RCB ವಿಜಯೋತ್ಸವವನ್ನು ಆಚರಣೆ ಮಾಡುವ ಮೂಲಕ ಅಮಾಯಕ 11 ಜೀವಗಳ ಬಲಿಗೆ ನೇರ ಕಾರಣಕರ್ತರಾದಂತಹ ಸಿದ್ದರಾಮಯ್ಯನವರಿಗೆ 7 ವರ್ಷವನ್ನು ಪೂರೈಕೆ ಮಾಡಿರುವಂತಹ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಇನ್ನು ತನ್ನ ಸಮಸ್ಯೆಯನ್ನು ಹೇಳ್ಕೊಳ್ಳೋದಕ್ಕೆ ಬಂದಂತಹ ಒಬ್ಬ ಹೆಣ್ಣು ಮಗಳ ಮೇಲೆ ಯಾವುದೇ ಕರುಣೆಯನ್ನು ತೋರದೆ ಕೋಪಗೊಂಡು ಅದೇ ಪಬ್ಲಿಕ್ ಅಲ್ಲಿ ಆಕೆಯ ದುಪ್ಪಟ್ಟವನ್ನು ಎಳೆದು ಬಹಳ ಕೆಟ್ಟದಾಗಿ ವರ್ತಿಸಿದಂತಹ ಒಂದು ಕೀಳು ಮಟ್ಟಕ್ಕೆ ಇಳಿದಂತಹ ಸಿದ್ದರಾಮಯ್ಯನವರಿಗೆ ಇನ್ನು ಹೆಣ್ಣು ಮಕ್ಕಳ ಜೊತೆಗೆ ನಾವು ನಿಲ್ತೀವಿ, ಹೆಣ್ಣು ಮಕ್ಕಳನ್ನು ಸಶಕ್ತರನ್ನಾಗಿ ಮಾಡ್ತೀವಿ ಅಂತ ಹೇಳಿ ಬೊಗಳೆಯನ್ನ ಬಿಟ್ಟು ಅಧಿಕಾರಕ್ಕೆ ಬಂದು ಗೃಹಲಕ್ಷ್ಮಿ ಹಣವನ್ನು ನೀಡ್ತೀವಿ ಅಂತ ಹೇಳಿ ಆರಂಭ ದಿನದಲ್ಲಿ ಗೃಹಲಕ್ಷ್ಮಿ ಹಣವನ್ನು ನೀಡಿ ಅದಾದ ನಂತರ ಹೆಣ್ಣು ಮಕ್ಕಳಿಗೆ ಚೊಂಬನ್ನು ಕೊಟ್ಟಂತಹ, ಹೆಣ್ಣು ಮಕ್ಕಳಿಗೆ ಶಕ್ತಿಯನ್ನು ತುಂಬುವ ಸಲುವಾಗಿ ಶಕ್ತಿ ಯೋಜನೆಯನ್ನು ತಂದಿದ್ದೀವಿ ಅಂತ ಹೇಳಿ ಇವತ್ತು ಅದೇ ಶಕ್ತಿ ಯೋಜನೆ ಮೂಲಕ ಸಾರಿಗೆ ಸಂಸ್ಥೆಯನ್ನ ನಷ್ಟಕ್ಕೆ ದೂಡಿರುವಂತಹ ಸಿದ್ದರಾಮಯ್ಯನವರಿಗೆ ಕರ್ನಾಟಕ ರಾಜ್ಯದ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀವಿ. ಇನ್ನು ತನ್ನ ಕಾರ್ಯಕ್ರಮದಲ್ಲಿ ಏನೊಂದು ಪುಟ್ಟ ಸಮಸ್ಯೆ ಆಯಿತು ಅಂತ ಅಂದಾಗ ಯಾವನವನು SP ಅಂತ ಒಬ್ಬ ಅಧಿಕಾರಿಯನ್ನು, ಒಬ್ಬ ಪೊಲೀಸ್ ಅಧಿಕಾರಿಯನ್ನು, ಯೂನಿಫಾರ್ಮ್ ಅಲ್ಲಿ ಇದ್ದಂತಹ ಪೊಲೀಸ್ ಅಧಿಕಾರಿಯನ್ನ ಸ್ಟೇಜ್ ಮೇಲೆ ಕರೆದು ಎಲ್ಲರ ಎದುರು ಆತನ ಮೇಲೆ ಕೈಯನ್ನ ಎತ್ತುವಂತಹ ಕೆಲಸವನ್ನ ಮಾಡಿದಂತಹ ಒಬ್ಬ ದುರಹಂಕಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಯಾವನು SP ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಬೋಲೋ ಭಾರತ್ ಮಾತಾ ಕಿ. ಇನ್ನು ಮಧ್ಯಾಹ್ನಷ್ಟೇ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರೂ ಕೂಡ ಅದೇ ದಿನ ಸಂಜೆ ಬಳ್ಳಾರಿಯಲ್ಲಿ ಆದಂತಹ ಒಂದು ಗಲಭೆಗೆ ಅವರನ್ನ ನೇರ ಹೊಣೆಗಾರರನ್ನಾಗಿ ಮಾಡಿ ಆ ಗಲಭೆ ಪೂರ್ತಿ ಹೊಣೆಯನ್ನು ಹೊರಿಸಿ ಅವರನ್ನ ಅಮಾನತುಗೊಳಿಸಿ SP ಪವನ್ ನೆಜ್ಜೂರ್ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಹಂತಕ್ಕೆ ಬರೋ ಹಾಗೆ ಮಾಡಿದಂತಹ ಸಿದ್ದರಾಮಯ್ಯನವರಿಗೆ ಸ್ಟೇಜ್ ಅಲ್ಲಿ ಕೂತಿದ್ದಂತಹ ಜಿಲ್ಲಾಧಿಕಾರಿಗಳಿಗೆ ಏಕವಚನದಲ್ಲಿ ಮಾತಾಡಿ ಅವರನ್ನ ಅವಮಾನಗೊಳಿಸಿದಂತಹ, ಕೆಟ್ಟದಾಗಿ ನಡೆಸಿಕೊಂಡಂತಹ ಸಿದ್ದರಾಮಯ್ಯನವರಿಗೆ ದೇಶಿನ ದೇಶಿ ನೀನೇಗೆ ಕೂತಿದ್ಯಾ? ಸ್ವಾಮೀಜಿಗಳ ಪಕ್ಕದಲ್ಲೇ ಕೂತ್ಕೊಂಡು ಹೀಗೆ ಒಟ್ಟಾರೆಯಾಗಿ ಹಗಲು ರಾತ್ರಿ ಅನ್ನದೇ ಕಷ್ಟಪಟ್ಟು ಓದಿ ಒಂದು ಉನ್ನತ ಸ್ಥಾನವನ್ನ ಗಿಟ್ಟಿಸಿಕೊಂಡಂತಹ ಅಧಿಕಾರಿಗಳಿಗೆ ತಾನೊಬ್ಬ ಮುಖ್ಯಮಂತ್ರಿ ಅನ್ನುವಂತಹ ದರ್ಪವನ್ನ ತೋರಿಸಿ ಅತ್ಯಂತ ಕೀಳು ಮಟ್ಟದಲ್ಲಿ ನೋಡ್ಕೊಳ್ತಾ ಇರುವಂತಹ, ನಡೆಸಿಕೊಳ್ತಾ ಇರುವಂತಹ ಸಿದ್ದರಾಮಯ್ಯನವರಿಗೆ ಎಲ್ಲ ಅಧಿಕಾರಿಗಳ ಕಡೆಯಿಂದ 7 ವರ್ಷವನ್ನ ಪೂರೈಕೆ ಮಾಡಿರುವಂತಹ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಇನ್ನು ರಾಷ್ಟ್ರಪತಿಗಳಾದಂತಹ ದ್ರೌಪದಿ ಮುರ್ಮು ಅವರು ಕರ್ನಾಟಕಕ್ಕೆ ಬಂದಿದ್ದಂತಹ ಸಂದರ್ಭದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಅವರನ್ನ ಬಹಳ ಅದ್ಭುತವಾಗಿ ನೋಡ್ಕೊಳ್ಳೋದು ಬಿಟ್ಟು ಸ್ಟೇಜ್ ಅಲ್ಲಿ ಯೂನೋ ಕನ್ನಡ ಅಂತ ಕೇಳೋ ಮೂಲಕ ಅವರಿಗೆ ಒಂಥರ ಮುಜುಗರವನ್ನ ಉಂಟು ಮಾಡಿ ಅವರಿಗೆ ಅವಮಾನವನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡಿದಂತಹ ಸಿದ್ದರಾಮಯ್ಯನವರಿಗೆ ದೇಶದ ಜನತೆಯ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀವಿ. ಗೌರವಾನ್ವಿತ ಶ್ರೀಮತಿ ದ್ರೌಪದಿ ಮುರ್ಮು ಅವರೇ, ಕನ್ನಡ I speak in Kannada. माननीय मुख्यमंत्री से कहना चाहूंगी, कन्नड़ या कर्नाटक भाषा भले ही मेरे मातृभाषा नहीं है, लेकिन मेरे भारत में जितने भी भाषा है, जितने भी संस्कृति है, ये जितने भी परंपरा है, ये हमारा प्यारा है. मैं सबको बहुत आदर करती हूँ, सम्मान करती हूँ. सब अपने भाषा को जीवित रखे, अपने परंपरा, अपनी संस्कृति को जीवित रखे, उस दिशा में आगे बढ़े. ಇನ್ನು ಸಿದ್ದರಾಮಯ್ಯನವರು 7 ವರ್ಷವನ್ನ ಪೂರೈಕೆ ಮಾಡಿರುವಂತಹ ಈ ಸಂದರ್ಭದಲ್ಲಿ ಬಹಳಷ್ಟು ಮಂದಿ ಸಿದ್ದರಾಮಯ್ಯನವರನ್ನ ದೇವರಾಜ ಅರಸು ಅವರ ಜೊತೆಗೆ ಕಂಪೇರ್ ಮಾಡಿ ಮಾತಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಸಿದ್ದರಾಮಯ್ಯನವರು ಮೇಲೋ ಅಥವಾ ದೇವರಾಜ ಅರಸು ಅವ್ರ ಮೇಲೋ, ಸಿದ್ದರಾಮಯ್ಯನವರು ಗ್ರೇಟ ಅಥವಾ ದೇವರಾಜ ಅರಸು ಅವರು ಗ್ರೇಟ ಅನ್ನುವಂತಹ ಮಾತುಗಳು ಬರ್ತಾ ಇದೆ. ಆದರೆ ನನಗೆ ಇರುವಂತಹ ಪ್ರಶ್ನೆ, ಸಿದ್ದರಾಮಯ್ಯನವರನ್ನ ದೇವರಾಜ ಅರಸು ಅವರಿಗೆ ಹೋಲಿಕೆ ಮಾಡುವಂತಹ ಯೋಗ್ಯತೆ ಸಿದ್ದರಾಮಯ್ಯನವರಿಗೆ ಇದೆಯಾ? ಆ ಒಂದು ಅರ್ಹತೆಯನ್ನು ಸಿದ್ದರಾಮಯ್ಯನವರು ಪಡ್ಕೊಂಡಿದ್ದಾರಾ ಅಂತ. ಯಾಕೆ ಅಂತ ಹೇಳ್ತೀನಿ. ದೇವರಾಜ ಅರಸು ಅವರು ಉಳುವವನೇ ಭೂಮಿಯ ಒಡೆಯ ಅನ್ನುವಂಥ ಒಂದು ಅದ್ಭುತವಾದಂತಹ ಸುಧಾರಣೆಯನ್ನು ತಂದು ಅದೆಷ್ಟೋ ಲಕ್ಷಾಂತರ ಬಡವರ ಜೀವಕ್ಕೆ ಬೆಳಕಾದಂಥವರು. ಅದೇ ಸಿದ್ದರಾಮಯ್ಯನವರು ತನ್ನ ಸ್ವಾರ್ಥಕ್ಕೋಸ್ಕರ ಯಾವುದೋ ಅಕ್ರಮ ವಲಸಿಗರಿಗೆ ಇದೇ ನಮ್ಮ ಕನ್ನಡ ಜನತೆಯ ಭೂಮಿಯನ್ನು ಮಾರೋದಕ್ಕೆ ಹೋದಂಥವ್ರು.
ಹಾಗಾಗಿ ಇಲ್ಲಿ ಸುಧಾರಣೆಗೂ ತನ್ನ ಸ್ವಾರ್ಥಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಹಾಗಿರುವಾಗ ದೇವರಾಜ ಅರಸು ಅದೇ ರೀತಿ ಸಿದ್ದರಾಮಯ್ಯನವರ ಮಧ್ಯದ ಆ ಹೋಲಿಕೆ ಎಷ್ಟು ಸರಿ? ಇನ್ನು ಪಾಯಿಂಟ್ ನಂಬರ್ 2, ದೇವರಾಜ ಅರಸು ಅವರು ಹಿಂದುಳಿದ ವರ್ಗದವರನ್ನ ಮೇಲಕ್ಕೆ ಎತ್ತುವಂತಹ ಪ್ರಯತ್ನವನ್ನ ಮಾಡಿದ್ರು, ಅವರಿಗೆ ಅಧಿಕಾರವನ್ನು ಕೊಡುವಂತಹ ಕೆಲಸವನ್ನ ಮಾಡಿದ್ರು, ಅವರನ್ನೇ ಮುಂದಕ್ಕೆ ತರುವಂತಹ ಕೆಲಸವನ್ನ ಮಾಡಿದ್ರು. ಅದೇ ಸಿದ್ದರಾಮಯ್ಯನವರು ನಾನು ಅಹಿಂದ ನಾಯಕ, ನಾನು ಹಿಂದುಳಿದ ವರ್ಗದ ನಾಯಕ ಅಂತ ಬಾಯಲ್ಲಿ ಹೇಳಿದ್ರೆ ಬಿಟ್ರೆ ಯಾವತ್ತೂ ಕೂಡ ತನ್ನ ಜೊತೆಗೆ ಇರುವಂಥವರನ್ನ, ಅದೇ ಹಿಂದುಳಿದ ಜನರನ್ನ ಮುಂದಕ್ಕೆ ತರುವಂತಹ ಪ್ರಯತ್ನವನ್ನ ಮಾಡಲಿಲ್ಲ. ಹಾಗಾಗಿ ತಾನು ಅಧಿಕಾರದಲ್ಲಿ ಇದ್ದುಕೊಂಡು ತನ್ನವರನ್ನ ಕೂಡ ಮುಂದಕ್ಕೆ ತರುವಂಥದ್ದು ಬೇರೆ, ಹಿಂದುಳಿದ ವರ್ಗದ ನಾಯಕ ಅಂತ ಹೇಳ್ಕೊಂಡು ಅವರನ್ನ ಬಳಸ್ಕೊಂಡು ಅವರನ್ನ ತುಳಿದು ತಾನು ಅಧಿಕಾರವನ್ನ ಅನುಭವಿಸುವಂಥದ್ದು ಬೇರೆ. ಹಾಗೆ ಇರುವಾಗ ಸಿದ್ದರಾಮಯ್ಯನವರಿಗೂ ದೇವರಾಜ ಅರಸು ಅವರಿಗೂ ಎಲ್ಲಿಂದ ಎಲ್ಲಿಗೆ ಕಂಪ್ಯಾರಿಸನ್? ಪಾಯಿಂಟ್ ನಂಬರ್ 3, ದೇವರಾಜ ಅರಸು ಅವರು ಯಾವತ್ತೂ ಕೂಡ ಸ್ವಾರ್ಥ ರಾಜಕಾರಣವನ್ನ ಮಾಡಲಿಲ್ಲ, ಅವರು ದೂರದೃಷ್ಟಿಯ ರಾಜಕಾರಣವನ್ನ ಮಾಡಿದ್ರು, ಭೂ ಸುಧಾರಣೆಯನ್ನ ತಂದ್ರು. ಅದೇ ಸಿದ್ದರಾಮಯ್ಯನವರನ್ನ ನೀವು ನೋಡಿ, ತನ್ನ ಸ್ವಾರ್ಥಕ್ಕೋಸ್ಕರ ತನ್ನ ಲಾಭಕ್ಕೋಸ್ಕರ ಭೂ ಕಬಳಿಕೆಯನ್ನ ಮಾಡಿಬಿಟ್ರು. ಮೂಡ ಹಗರಣ ನೀವು ನೋಡ್ಲಿಲ್ವಾ ಏನಾಯ್ತು ಅನ್ನುವಂಥದ್ದನ್ನ? ಇನ್ನು ಗ್ಯಾರಂಟಿ ವಿಚಾರಕ್ಕೆ ಬಂದ್ರೆ 5 ಗ್ಯಾರಂಟಿ ಬೇಕೋ ಬೇಡವೋ, ನುಡಿದಂತೆ ನಡೆದ ಸರ್ಕಾರ ಅಂತ ಏನೇನೋ ಸುಳ್ಳು ಭರವಸೆಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದು ಇವತ್ತು ಅಧಿಕಾರಕ್ಕೆ ಬಂದ ಮೇಲೆ 5 ಗ್ಯಾರಂಟಿನೂ ಇಲ್ಲ, ಈ ಕಡೆ ಅರ್ಧಕ್ಕೆ ಅರ್ಧ ಹಣವನ್ನ ಇವರೇ ನುಂಗಿ ನೀರು ಕುಡಿದ್ರು, ಈ ಕಡೆ ಅಭಿವೃದ್ಧಿ ಇಲ್ಲ. ಇನ್ನು ವೋಟ್ ಹಾಕಿದಂತಹ ಜನರಿಗೆ ಪ್ರತಿದಿನ ಬೆಲೆ ಏರಿಕೆಯನ್ನ ಮಾಡಿ ಜೀವವನ್ನ ಹೆಂಡುತ್ತಾ ಇರುವಂತಹ ಸಿದ್ದರಾಮಯ್ಯನವರಿಗೂ ದೇವರಾಜ ಅರಸು ಅವರಿಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ, ಎಲ್ಲಿಂದ ಎಲ್ಲಿಗೆ ಕಂಪ್ಯಾರಿಸನ್? ಇನ್ನು ಪಾಯಿಂಟ್ ನಂಬರ್ 4, ದೇವರಾಜ ಅರಸು ಅವರು, ಇದು ವೆರಿ ಇಂಪಾರ್ಟೆಂಟ್, ದೇವರಾಜ ಅರಸು ಅವರು ಯಾವತ್ತೂ ಕೂಡ ಹೈಕಮಾಂಡ್ ಎದುರು ತಲೆ ತಗ್ಗಿಸಿ ನಿಂತಂಥವ್ರು ಅಲ್ಲ. ತಾನೂ ತಲೆ ತಗ್ಗಿಸ್ಲಿಲ್ಲ ಅಥವಾ ತನ್ನ ಸ್ವಾರ್ಥಕ್ಕೋಸ್ಕರ ನಮ್ಮ ಕರ್ನಾಟಕ ರಾಜ್ಯದ ಅಥವಾ ಕನ್ನಡಿಗರ ಸ್ವಾಭಿಮಾನವನ್ನ ಪಣಕ್ಕಿಟ್ಟು ಬಂದಂಥವ್ರು ಕೂಡ ಅಲ್ಲ. ಅವತ್ತು ಇಂದಿರಾ ಗಾಂಧಿ ಅಂತ ಒಬ್ಬ ಖಡಕ್ ಹೈಕಮಾಂಡ್ ಇದ್ದಂತಹ ಸಂದರ್ಭದಲ್ಲೂ ಕೂಡ ಇದೇ ದೇವರಾಜ ಅರಸು ಅವರು ಒಂದಷ್ಟು ಸಮಸ್ಯೆ ಅಂತ ಆದಾಗ ಅವರನ್ನ ವಿರೋಧಿಸಿ ಕಾಂಗ್ರೆಸ್ ಇಂದ ಹೊರಗೆ ಬಂದು ಅರಸು ಕಾಂಗ್ರೆಸ್ ಅನ್ನ ಕಟ್ಟಿದಂಥವ್ರು ದೇವರಾಜ ಅರಸು ಅವರು. ಅಂದ್ರೆ ಸ್ವಾಭಿಮಾನ ಅಂತ ಬಂದಾಗ ರಾಜ್ಯವನ್ನಾಗ್ಲಿ ರಾಜ್ಯದ ಜನತೆಯನ್ನಾಗ್ಲಿ ಯಾವತ್ತೂ ಕೂಡ ದೇವರಾಜ ಅರಸು ಅವರು ಬಿಟ್ಟು ಕೊಡ್ಲಿಲ್ಲ. ಅದೇ ಸಿದ್ದರಾಮಯ್ಯನವರ ವಿಚಾರವನ್ನು ನೀವು ನೋಡಿ, ಒಂದು ಕುರ್ಚಿಗೋಸ್ಕರ ತನ್ನ ಅಧಿಕಾರವನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅವನು ಕೇರಳದ CM ಬಂದು ಹೇಳ್ದ ಅಂತ, ಯಾರೋ ಕರ್ನಾಟಕಕ್ಕೂ ಅವನಿಗೂ ಸಂಬಂಧನೇ ಇಲ್ಲದಿದ್ರು ಕೂಡ KC ವೇಣುಗೋಪಾಲ್ ಬಂದು ಹೇಳ್ದ ಅಂತ ಹೇಳಿ ಯಾರೋ ಅಕ್ರಮ ವಲಸಿಗರಿಗೆ ಇದೇ ಭೂಮಿಯನ್ನು ಕೊಡೋದಕ್ಕೆ ಹೋದ್ರು, ಮನೆಯನ್ನ ಕೊಡೋದಕ್ಕೆ ಹೋದ್ರು. ಹಾಗಾದ್ರೆ ದೇವರಾಜ ಅರಸು ಅವರಿಗೂ ಸಿದ್ದರಾಮಯ್ಯನವರಿಗೂ ಎಲ್ಲಿಂದ ಎಲ್ಲಿಗೆ ಕಂಪ್ಯಾರಿಸನ್? ಹೈಕಮಾಂಡ್ ಎದುರು ತನ್ನ ಸ್ವಾರ್ಥಕ್ಕೋಸ್ಕರ ತನ್ನ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ತನ್ನ ಹಾಗೂ ಕನ್ನಡಿಗರ ಸ್ವಾಭಿಮಾನವನ್ನ ಪಣಕ್ಕೆ ಇಡೋದು ಎಲ್ಲಿ? ತನ್ನ ಸ್ವಾಭಿಮಾನವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ತನ್ನ ಕನ್ನಡ ಜನತೆಯ ಸ್ವಾಭಿಮಾನವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಅದೇ ಹೈಕಮಾಂಡ್ ಅನ್ನ ವಿರೋಧ ಮಾಡಿ ಕಾಂಗ್ರೆಸ್ ಪಕ್ಷವನ್ನ ತೊರೆದು ಬರುವಂಥದ್ದು ಎಲ್ಲಿ? ಹಾಗಾದ್ರೆ ಇಲ್ಲಿ ದೇವರಾಜ ಅರಸು ಅವ್ರ ಮೇಲೋ ಸಿದ್ದರಾಮಯ್ಯನವ್ರ ಮೇಲೋ ಇನ್ನಿವೆಲ್ಲವನ್ನ ಪಕ್ಕಕ್ಕಿಟ್ಟು ನೋಡಿದ್ರೆ ಮೂಡ ಹಾಗೆ ವಾಲ್ಮೀಕಿ ಹಗರಣದಲ್ಲಿ ಹೀಗೆ ಬಹಳಷ್ಟು ಹಗರಣ ಇದೆ, ಅದರ ಲಿಸ್ಟೇ ದೊಡ್ಡದಿದೆ. ಹೀಗೆ ಬೇರೆ ಬೇರೆ ಹಗರಣದಲ್ಲಿ ಕೋಟಿ ಕೋಟಿ ಹಣವನ್ನು ಲೂಟಿ ಮಾಡಿದ್ದಾಗಿರ್ಬೋದು, ದಕ್ಷ ಅಧಿಕಾರಿಗಳ ನಿಗೂಢ ಸಾವಿಗೆ ಕಾರಣ ಆಗಿದ್ದಾಗಿರ್ಬೋದು, ಅನ್ನದಾತರ ಸರಣಿ ಆತ್ಮಹತ್ಯೆಗೆ ಕಾರಣ ಆಗಿರಬಹುದು. ಇನ್ನು ತನ್ನ ಸ್ವಾರ್ಥಕ್ಕೋಸ್ಕರ ಅದೇನೋ ಜಾತಿ ಜನಗಣತಿ ಅಂತ ತಂದು ಅದರಲ್ಲೂ ಕೂಡ ಜಾತಿಯನ್ನು ಒಡೆಯುವಂತಹ ಪ್ರಯತ್ನವನ್ನ ಮಾಡಿದ್ದಾಗಿರ್ಬೋದು, ಕೋಮು ಗಲಭೆಗೆ ಕುಮ್ಮಕ್ಕನ್ನ ಕೊಟ್ಟಿದ್ದಾಗಿರ್ಬೋದು, ಅದೇನೋ ದ್ವೇಷ ಭಾಷಣ ಬಿಲ್ಲನ್ನ ತಂದು ರಾಷ್ಟ್ರೀಯವಾದಿಗಳ ಹಿಂದುತ್ವವಾದಿಗಳ ಬಾಯನ್ನು ಮುಚ್ಚಿಸುವುದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾಗಿರಬಹುದು. ಇನ್ನು ಅಕ್ರಮ ವಲಸಿಗರಿಗೆ ಭೂಮಿಯನ್ನು ಕೊಡೋದಕ್ಕೆ ಹೋಗಿದ್ದಾಗಿರಬಹುದು. 5 ಗ್ಯಾರಂಟಿ ಅಂತ ಹೇಳಿ ಇಡೀ ಕನ್ನಡ ಜನತೆಗೆ ಕೈಗೆ ಚೊಂಬನ್ನ ಕೊಟ್ಟಿದ್ದಾಗಿರಬಹುದು. ಇವತ್ತು ಕರ್ನಾಟಕವನ್ನ ಅಭಿವೃದ್ಧಿ ಶೂನ್ಯ ಮಾಡಿದ್ದಾಗಿರಬಹುದು. ಇನ್ನಾಗಲೇ ಹೇಳಿದ ಹಾಗೆ ನಮ್ಮ ಕರ್ನಾಟಕ ರಾಜ್ಯವನ್ನ ನಂಬರ್ 1 ಸಾಲಗಾರ ರಾಜ್ಯವನ್ನಾಗಿ ಮಾಡಿದ್ದಾಗಿರಬಹುದು. ಇವೆಲ್ಲವೂ ಕೂಡ ಸಿದ್ದರಾಮಯ್ಯನವರ ಅತಿ ದೊಡ್ಡ ಸಾಧನೆಗಳು ಅಂತಾನೆ ಹೇಳಬಹುದು. ಅದರಲ್ಲೂ ಕೂಡ ಈ 7 ವರ್ಷಗಳಲ್ಲಿ, ಕಳೆದ 2.5 ವರ್ಷಗಳಲ್ಲಿ ಆ ಸಾಧನೆ ಪಟ್ಟಿ ಇನ್ನಷ್ಟು ದೊಡ್ಡದಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಿಲ್ಲ. ಆರಂಭದಲ್ಲೇ ನಾನು ಹೇಳಿದ ಹಾಗೆ ಸಿದ್ದರಾಮಯ್ಯನವರೊಂದು ಮಾತನ್ನ ಹೇಳ್ತಾ ಇದ್ರು, ನಾನಿನ್ನು ಎಷ್ಟು ದಿನ ಇರ್ತೀನೋ ಇಲ್ವೋ ಗೊತ್ತಿಲ್ಲ ಅಂತ. ನಮ್ಮ ಒಂದು ಕಳಕಳಿಯ ವಿನಂತಿ ಏನು ಅಂತಂದ್ರೆ,
ನೀವು ಅದೆಷ್ಟು ದಿನ ಅಧಿಕಾರದಲ್ಲಿ ಇರ್ತೀರೋ ಇಲ್ವೋ ಅದು ನಿಮ್ಮ ಮೇಲೆ ಬಿಟ್ಟಿರುವಂಥದ್ದು ಅನ್ನುವಂಥದ್ದು ನಮಗೆ ಗೊತ್ತು. ಆದರೆ ಇರುವಷ್ಟು ದಿನ ಇನ್ನಾದರೂ ಹಗರಣಗಳನ್ನು ಮಾಡೋದು ಬಿಟ್ಟು, ಆ ಹಣವನ್ನು ಲೂಟಿ ಹೊಡೆಯೋದನ್ನು ಬಿಟ್ಟು ದಯವಿಟ್ಟು ನಮ್ಮ ರಾಜ್ಯವನ್ನು ಉದ್ಧಾರ ಮಾಡೋದ್ರ ಕಡೆಗೆ ದಯವಿಟ್ಟು ಗಮನವನ್ನು ಹರಿಸಿ ಅಂತ ಇಡೀ ಕರ್ನಾಟಕ ಜನರ ಪರವಾಗಿ ನಾವು ಕಳಕಳಿಯಿಂದ ವಿನಂತಿಸ್ತಾ ಇದ್ದೀವಿ. ಮತ್ತೊಮ್ಮೆ ಇಷ್ಟೆಲ್ಲ ಅಭಿವೃದ್ಧಿಯನ್ನು ಮಾಡಿರೋದಕ್ಕೆ, ಇಷ್ಟೆಲ್ಲ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಳಿತನ್ನು ಮಾಡಿರೋದಕ್ಕೆ ಸಿದ್ದರಾಮಯ್ಯನವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.